ಹಾಯ್ ಕನ್ನಡ ಕ್ಲಾಶರ್ಸ್, ಬನ್ನಿ ನಮ್ಮ ಕ್ಲ್ಯಾನ್ ಒಳಗಡೆ ಹೋಗೋಣ. ಅದಕ್ಕಿಂತ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿ, ಒಂದು ಟೆಸ್ಲಾ ಮ್ಯಾಕ್ಸ್ ಆಗಿದೆ, ಅಂದರೆ ಮ್ಯಾಕ್ಸ್ ಲೆವೆಲ್ಲು, ಹೈ ಲೆವೆಲ್ಲು ಅಂತ. ಅದು ಬಿಟ್ಟರೆ ಡಿಫೆನ್ಸ್ಗಳೆಲ್ಲ ಯಾವುವು ಆ ಥರ ಮ್ಯಾಕ್ಸ್ ಆಗಿಲ್ದಲ್ಲಿರೋ ಇಲ್ಲ, ಇವೆಲ್ಲ ಇನ್ನು ಸೂಪರ್ ಚಾರ್ಜ್ ಮಾತ್ರ ಮಾಡಬೇಕು. ರಿವೆಂಜ್ 2 ಅಟ್ಯಾಕ್ ಇದೆ. ರಿವೆಂಜ್ ಅಟ್ಯಾಕ್ ಹೊಡಿಬೇಕು ಗೈಸ್, ಯಾಕೆಂದರೆ ಲೂಟ್ ಬೇಕು. ಅದಕ್ಕೋಸ್ಕರ ನೋಡಿರಿ, ಇದು ನಮ್ಮ CWL ಈ ಥರ ನಡೀತಿದೆ. CWL ಇದ್ರದ್ದು ನಾನು ಇವಾಗ ನಾಲ್ಕನೇದು ಚಾಲೆಂಜ್ ನಡೀತಿದೆ. ನೋಡ್ರಿ, ಇದ್ರ ಹಳೇದ್ರಲ್ಲಿ ಫೇಲ್ ಆಯ್ತಲ್ಲ ಅಟ್ಯಾಕು ವಿಡಿಯೋದಲ್ಲಿ. ಅದೇನು ಅಂದರೆ ರಿವೆಂಜ್ ಟವರ್ ಗೈಸ್, ರಿವೆಂಜೇ ತಗೋತಿದೆ. ಇವಾಗ 4ನೇದು ಫಸ್ಟ್ ಅಟ್ಯಾಕು, ಇದನ್ನು ಅಟ್ಯಾಕ್ ಮಾಡಿ ತೋರಿಸ್ತೀನಿ. ನೋಡಿರಿ, ನಮ್ಮ ಸ್ಕೋರ್ ಹಿಂಗಿದೆ. ನೋಡಿರಿ, ಫಸ್ಟ್ನೇದ್ರ ಮೇಲೂ ಗೆದ್ದಿದ್ದೀವಿ 30 ಸ್ಟಾರ್ ನಾವು, ಅವರು 23. ಸೆಕೆಂಡ್ನೇದ್ರಲ್ಲಿ ನಮ್ಮ 40, ಅವ್ರು 17. 3ನೇದ್ರಲ್ಲಿ ಸೋತೋಗ್ಬಿಟ್ಟಿದ್ದೀವಿ ಗೈಸ್. ಸೋತಿರೋದ್ರಿಂದ ಅಟ್ಯಾಕ್ಗಳೇ ಮಾಡಿಲ್ಲ ಗೈಸ್. ಅಂದರೆ ಆ ಥರ ಏನು ಪುಷ್ ಮಾಡ್ತಾಯಿಲ್ಲ ನಾವು. CWL ರ್ಯಾಂಕ್ 1 ಆ ಥರ ಈ ಥರ ಹೋಗಬೇಕು ಅಂತ ಅಂದ್ಬಿಟ್ಟು ಏನು ಒಂದು ರೇಂಜಿಗೆ ಟ್ರೋಫೀಸ್ ಎಲ್ಲ ಇದು ಬರುತ್ತಲ್ಲ, ಅದರಿಂದ ಮಾಮೂಲಿ ಬಿಲ್ಡರ್ ಪೊಷನು, ಪೊಷನ್ ಏನೇನೋ ತಗೋಬೋದು. ಗೋಲ್ಡು, ಎಲೆಕ್ಸರು. ಇದು ಬಿಟ್ಟರೆ 4ನೇ ನೋಡ್ರಿ, ಇದು ನಡೀತಿದೆ. ನನ್ನ ಮೇಲೆ ಅಟ್ಯಾಕ್ ಹೊಡೆದಿದ್ದಾರೆ. ಯಾವ ಬೇಸ್ ಹೆಂಗಿದೆ ಇದು, ಪರವಾಗಿಲ್ಲ ಗೈಸ್, ನಾರ್ಮಲ್ ಬೇಸ್. ಆ ಥರ ಏನು ಮ್ಯಾಕ್ಸ್ ಬೇಸ್ ಏನಲ್ಲ, ಅದರಲ್ಲೂ ಬಾಕ್ಸಿ ಬೇಸು, ಡಬಲ್ ಕಂಪಾರ್ಟ್ಮೆಂಟು. ನೋಡಿರಿ, ಸೇಮ್ ಈ ಆರ್ಮಿ ಗೊತ್ತಿರುತ್ತೆ ನಿಮಗೆಲ್ಲ. ನಾರ್ಮಲಾಗಿ ಆರ್ಮಿ ಎಕ್ವಿಪ್ಮೆಂಟು ಎಲ್ಲ ನೀಟಾಗಿ ನೋಡ್ಕೊಳ್ಳಿ. ಡಿಫೆನ್ಸು 2 ಬಿಲ್ಡರ್ ಇದ್ದಾರೆ ಇನ್ನು ಕೊಡೋಣ. ಇದರಲ್ಲಿ ಗೈಸ್ ಎಲೆಕ್ಟ್ರೋಲಿಕ್ 33ಯಲ್ಲಿ ಒಂದು 4 ಅಟ್ಯಾಕ್ ತೋರಿಸ್ಕೊಂಡು ಕೊಡ್ತೀನಿ. 7 ಆಗಿದೆಯಾ ಅದು, ಒಂದು 11 ಅಟ್ಯಾಕ್ ಗಂಟ ಮಾಡ್ತೀನಿ. ಇನ್ನು 2 ಡೇಸ್ 3 ಡೇಸ್ ಟೈಮ್ ಇದೆ, 3 ಗಂಟೆ ಬೇಕಾಗುತ್ತೆ. ಅದು ಬಿಟ್ಟರೆ ಮಾಮೂಲಿ CC ಫುಲ್ ಇಲ್ಲ. CCಲೇನಿ ರೋಟು ಪರವಾಗಿಲ್ಲ. ರಿವೆಂಜ್ ಮಾಡೋಣ ಬರೀ ಗೈಸ್. ನೋಡಿರಿ, 80s ರಿಕ್ವೈರ್ ಮಾಡೋಣ ತಡೀರಿ. ಅಂದರೆ ಸೂಪರ್ 80s ಹೋಗ್ಬಿಟ್ಟಿದೆ. 25 ಡಾರ್ಕ್ ಎಲೆಕ್ಸರ್ 25,000. CC ಒಳಗಡೆ ರಿವೆಂಜ್ಗೆಲ್ಲ ಏನೂ ತಗೊಂಡೋಗೋದೇ ಬೇಡ ಬರೀ ಗೈಸ್. ಸುಮ್ಮನೆ ಹಂಗೆ ಅಟ್ಯಾಕ್ ಹೊಡೆಯೋಣ, ಯಾವ ಥರ ಇರುತ್ತೆ ಬೇಸ್ ಅಂತ. ಬಟ್ ಏನಿದು F8 1907 ಏನದು ಅವನ್ನೇ ಕೇಳಬೇಕು. ಫೈರ್ ಬಾಲ್ ಎಲ್ಲ ಹಾಕೋದು, ಇಲ್ಲ ಹಾಕೋಣ ಗೈಸ್. ಮೋನಾಲಿತ್ ಮೇಲೆ ಹಾಕೋಣ. ಇನ್ವಿ ಬುಡ್ಡ ಫೈರ್ ಬಾಲ್ ಪರ್ಫೆಕ್ಟ್. ಇನ್ವಿ ಎಲ್ಲ ಆರ್ಮಿ ಏನು ಆ ಥರ ಬೇಸ್ ಏನಲ್ಲ. ಆದರೆ ಮ್ಯಾಕ್ಸ್ ಇದೆ ಗೈಸ್ ಬೇಸು. ಡಿಫೆನ್ಸ್ಗಳೆಲ್ಲ ಒಂದು ರೇಂಜ್ಗೆ ಏನಿಲ್ಲ ಗೈಸ್. ಒಂದು ರೌಂಡ್ ಫುಲ್ ಹೊಡಿಬೇಕು. ಆರ್ ಸಿ ಎಬಿಲಿಟಿ, ಕಿಂಗು, ಕ್ವೀನು, ಆ ಕಡೆಯಿಂದ ಆರ್ಮಿಗಳೆಲ್ಲ ಬಿಟ್ಟಿದ್ದಾವೆ. ರೂಟ್ ನೋಡಿ ಗೈಸ್, 2 ರೂಟಲ್ಲಿ ಹೋಗ್ಬಿಟ್ಟು ಸೋತೋದು ಅಷ್ಟೇ. ಈಸ್ಕೋಲಮ್ ಅಷ್ಟೇ, ಸುಮ್ಮನೆ ವೇಸ್ಟ್ ಆಯಿತು ಆ ಕಡೆ ಮೂಲೆಯಲ್ಲಿ. ಟೋಟ್ಕಾಮ್ RC ಮೇಲೆ RC ಸುತ್ತೇ ಹೋದ್ಲು. ಫುಲ್ ಒಂದು ರೌಂಡ್ ಹಾಕ್ಸ್ಬೇಕು ಗೈಸ್ ಅಂತ. ಆಲ್ರೆಡಿ ಆರಾಮಾಗಿ ರೌಂಡ್ ಆಗ್ತಿದೆ. ಏನು ನನ್ನ ಸಿಕ್ಕಿಂಗ್ 3 ಸ್ಟಾರ್ಗಿಂತ ನನಗೆ ಲೂಟ್ ಬೇಕು ಗೈಸ್. ನೋಡಿರಿ, ಗೋಲ್ಡ್ ಎಲ್ಲ ಬಂದ್ಬಿಡ್ತು. ರಿವೆಂಜ್ ಅಟ್ಯಾಕ್ ಹೊಡೆಯೋದೇ ನಾನು ಅದೇ ರೀಸನ್ಗೋಸ್ಕರ. ಲೂಟ್ ಮಿನಿಮಮ್ ಏನಿಲ್ಲ ಅಂತಂದ್ರೂ 20 lakhs ಇಲ್ಲ 15 lakhs ಲೂಟ್ ಇದ್ದೇ ಇರುತ್ತೆ. ನಮ್ಮ ಮೇಲೆ ಎಷ್ಟು ಹೊಡೆದಿದ್ರೂ ಅಷ್ಟಾದರೂ ವಾಪಸ್ ಬಂದೇ ಬರುತ್ತೆ ರಿವೆಂಜ್ ಅಟ್ಯಾಕ್ ಮಾಡಿದ್ರೆ. ಅದಕ್ಕೋಸ್ಕರನೇ ಮಾಡೋದು. ನಮ್ಮ ಹತ್ರ ಇರೋ ಗೋಲ್ಡು ಎಲೆಕ್ಸರ್ನೆಲ್ಲ ಹಿಡ್ಕೊಂಡು ಹೋಗ್ಬಿಟ್ರೆ ಅವ್ರ ಹತ್ರ ಇರೋಣ. ಕಿಂಗ್ ಎಬಿಲಿಟಿ ಲಾಸ್ಟ್ ಕಂಪಾರ್ಟ್ಮೆಂಟಲ್ಲಿ ಯೂಸ್ ಮಾಡೋಣ. ರೇಜು ಅಷ್ಟೇ, ಲಾಸ್ಟ್ ಕಂಪಾರ್ಟ್ಮೆಂಟ್ ಹಾಕ್ಕೊಡೋಣ. ಎಲ್ಲ ಸುತ್ತಿದ್ರು ರೇಜು ಅಂದ್ಕೋ. ಕಿಂಗ್ ಎಬಿಲಿಟಿ, ಕ್ವೀನ್ ಎಬಿಲಿಟಿ
ಅಷ್ಟೇ ಗೈಸ್, 3 ಸ್ಟಾರ್. ಬರ್ರಿ, ಆಗ ಇನ್ನೊಂದು ರಿವೆಂಜ್ ಅಟ್ಯಾಕ್ ಇತ್ತಲ್ಲ, ಅದನ್ನು ಮಾಡೋಣ. ಆ ಬೇಸ್ ಯಾವ ಥರ ಇರುತ್ತೆ, ಏನಾಗುತ್ತೆ ಅಂತ. ಯಾವ ಥರನಾದರೂ ಇರಲಿ, ಸಿಲೂ ಏನು ತೊಗೊಂಡೋಗ್ತಾಯಿಲ್ಲ, ಇದರಲ್ಲೂ ಏನು ತೊಗೊಂಡೋಗ್ತಾಯಿಲ್ಲ. ನಮಗೆ ಲೂಟ್ ರಿಕವರಿ ಬೇಕು. ನೋಡಿರಿ ಬೇಸ್ ಹೆಂಗಿದೆ, 17 ಲ್ಯಾಕು 12 ಲ್ಯಾಕ್ಸು. ನೋಡಿರಿ ಅಷ್ಟು ಲೂಟ್ ಇದೆ ಅಂತ. ಲೂಟ್ ಒಂಚೂರು ಬಿಡ್ತಿಲ್ದಂಗೆ ತಾಕಬೇಕು. ಫೈರ್ ಬಾಲ್ ಎಲ್ಲಿ ಮಾಡೋದು? ಫೈರ್ ಬಾಲ್ ನೋಡಿ ಗೈಸ್, ಫೈರ್ ಬಾಲ್ ಇಲ್ಲಿ ಮಾಡಬೇಕು. ಅಂದರೆ ಇನ್ವಿ ಟವರ್ ಇದೆಯಲ್ಲ, ಇನ್ವಿ ಟವರು, ಸಿಂಗಲ್ ಇನ್ಫಿರ್ನೋ, ರಿವೆಂಜ್ ಟವರು, ಅದಾದಮೇಲೆ ಸಿ ಇವು 4 ಸಿಗ್ಬೇಕು ನನಗೆ. ಇಲ್ಲಿ ಕ್ವೀನ್ ಇದ್ದಾಳೆ, ಇನ್ವಿ ಫೈರ್ ಬಾಲ್, ಮಸ್ತು ಫೈರ್ ಬಾಲ್ ಗೈಸ್. 2 ಅಟ್ಯಾಕಲ್ಲೂ ಸೂಪರ್ ಆಗೈತೆ ನೋಡ್ರಿ. ಸಿಯಿಂದ ಆರ್ಮಿಗಳು ಬರಲೇ ಇಲ್ಲ, ಏನು ಮಡಗಿದ್ರು ಅದು ಅಲ್ಲೇ ಸತ್ತೋದು. ಸಿ ಸಿಗಬೇಕು ಅಂತಲೇ ಮೇಯ್ನ್ ಇದು. ಕ್ವೀನ್ ಹೊರಗೆ ಬುಡ್ಡ ರೈಟ್ಗೆ ಹೋಗ್ತದೆ ಅನಿಸುತ್ತೆ, ಲೆಫ್ಟ್ ಕರಿಬೇಕು. ಈ ಕಡೆ ಬರ್ರಿ, ಆರ್ಮಿ ಡಿಪ್ಲಾಯ್ ಮಾಡಿದ್ರೆ ಮಾಮೂಲಿ ಆರ್ಮಿ ಬಿಟ್ಟರೆ ಸಾಕು. ಅವ್ನು ಬುಡ್ಡ ಆರ್ಮಿಗಳು ಯಾವ ಕಡೆ ಇರ್ತದೋ ಆ ಕಡೆ ಬಂದ್ಬಿಡ್ತಾನೆ. ಸೀಜ್ ಬ್ಯಾರಕ್ಕು, ರಾಯಲ್ ಚಾಂಪಿಯನ್ ಅಬಿಲಿಟಿ, ಏನು ನನ್ನ ಅನಿಸಿಕೆ ಹಿಂಗೆ ಇದು 3 ಸ್ಟಾರ್ ಅಲ್ವಾ. ಪರ್ಫೆಕ್ಟ್. ಐಸ್ ಕೊಲಮ್ ನೋಡಿರಿ, ಐಸ್ ಕೊಲಮ್ ಈ ಅಟ್ಯಾಕಲ್ಲಿ ಯೂಸ್ ಆಗಿದೆ. ಏನೇನು ಫ್ರೀಸ್ ಮಾಡಿದೆ, ಆ ಥರ ಏನು ಫ್ರೀಸ್ ಮಾಡಿಲ್ಲ. ಬರೀ ಮೋನೋಲಿತ್ ಫ್ರೀಸ್ ಡ್ಯಾಮೇಜ್ ಮಾಡ್ತೈತೆ ಅದು. ಶೆಟ್ ಆಚೆ ಕಡೆ ಹೋಗ್ತಿದ್ದಾವೆ ಗಾಯ್ಸ್ ಆರ್ಮಿಗಳು. ಶೆಡ್ ಒಳಗಡೆ ನೋಡ್ರಿ, ಅಟ್ಯಾಕ್ ಫೇಲ್ ಆಗೋಕ್ಕೆ ಮೇಯ್ನ್ ಕಾರಣನೇ ಇದು ಗೈಸ್. ಆರ್ಮಿಗಳು ನಾವು ಕೋರ್ ಒಳಗಡೆಗೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಪುಷ್ ಮಾಡಿದ್ರೆ ನೋಡ್ರಿ ಹಿಂಗೆ ಆಚೆ ಕಡೆ ಹೋಗುತ್ತೆ. ಬೇಜಾರಾಗ್ಬಿಡುತ್ತೆ. ಲೂಟೇನೋ ಎಲ್ಲ ಸಿಕ್ಬಿಟ್ಟಿದೆ ಬಿಡ್ರಿ. ಏನು ನೋಡಿ ಅಲ್ಲಿ ಒಂದು 4 ಲಕ್ಷ ಅದು ಬಂದ್ಬಿಡುತ್ತೆ ಅನ್ಕೋತೀನಿ. 4 ಲಕ್ಷ ಇದೊಬ್ಬರ ಲೂಟೆಲ್ಲ ಹೊಡೆದಿದ್ದೀವಿ. ಬಗ್ಗೆ ಎಷ್ಟು ಸಾಕು. ಏನು 3 ಸ್ಟಾರ್ ಮಾಡಬೇಕು ಅಂದ್ವಿ. ಸಿ ತೊಗೊಂಡಿದೆ ಅಂತಂದರೆ ಆ ಸಿಲಿ ಸ್ಪೆಲ್ಲು ಆರ್ಮಿಗಳು ಇರೋದಲ್ಲ, ಅದರಲ್ಲಿ 20% ಬಂದ್ಬಿಡೋದು ಆರಾಮಾಗಿ. ಬನ್ನಿ ಗೈಸ್, ಈಗ ಲೂಟ್ ಸಿಕ್ತು. ಇದು ಬಿಟ್ಟರೆ ಫೈರ್ ಕ್ಯಾಂಪ್ ಒಂದಾಯ್ತಿದೆ, 2 ಬಿಲ್ಡರ್ ಇದ್ದಾರೆ. ಏನೇನು ಕೊಡೋದು? ಇದಿಷ್ಟು ಟ್ರೂಪ್ಸ್ ಡೊನೇಟ್ ಮಾಡಿತ್ತು ಗೈಸ್. ಅದು ಆರ್ಮಿ ಸೇಮ್ ಆರ್ಮಿಲಿ ಅಟ್ಯಾಕ್ ಮಾಡೋಣ. CWL ಅಟ್ಯಾಕ್ ಅಂದರೆ ನನಗೊಂಥರ ಏನೋ ಇಂಟ್ರೆಸ್ಟ್ ಬಂದು ಆಡ್ದಂಗೆ ಗೈಸ್. ಅದನ್ನು ಸುಮ್ಮನೆ ಎಲ್ಲ ಮಾಮೂಲಿ ಅಟ್ಯಾಕ್ ಥರ ಎಲ್ಲ ಹೊಡೆಯೋದೇ ಇಲ್ಲ. ಅದನ್ನು ಬಿಟ್ಟರೆ ಆರ್ಮಿಗಳಲ್ಲಿ ಏನು ಚೇಂಜಸ್ ಮಾಡೋದು ಬೇಡವಾ? ಥ್ರೋವರ್ಸ್ ಎತ್ಕೊಳ್ಳೋಣ. 2-3 ETs ಇರಲಿ. ಅದಾದ್ಮೇಲೆ 1-2 ಹಂಟರು. ಆದ್ಮೇಲೆ ಬರೀ ಒಂದು ತಗೊಂಡು ಬರ್ರಿ ಕ್ಲೀನಪ್. ಅದಾದ್ಮೇಲೆ ಎಕ್ವಿಪ್ಮೆಂಟ್ಗಳೆಲ್ಲ ನೋಡ್ಕೊಳ್ರಿ ನೀಟಾಗಿ. ಕಿಂಗ್ ಹತ್ರ ಸ್ಪೈಕಿ ಬಾಲೂನು, ಕ್ವಿಕ್ ಬೂಸ್ಟು. ಅದಾದ್ಮೇಲೆ ಕ್ವೀನ್ ಹತ್ರ ಜಾಯಿಂಟು. ಅದಾದ್ಮೇಲೆ ಕಿಲ್ಲರ್ ಪಪ್ಪೆಟು. ಆರ್ಡನ್ ಹತ್ರ ರೇಜ್ ಜಮ್ಮು, ಫೈರ್ ಬಾಲು. ರಾಯಲ್ ಚಾಂಪಿಯನ್ ಹತ್ರ ಮಾಮೂಲಿ ಅದೇ ಏನೋ ಇನ್ನೊಂದು ಇರುತ್ತಲ್ಲ, ಇಷ್ಟಗಳ ಡ್ಯಾಮೇಜ್ ಮಾಡ್ತಿರುತ್ತಲ್ಲ ಅದು. ನೋಡ್ರಿ ಗೈಸ್, ಇದು ಬ್ಲೂ ಇದು ಚಾಲೆಂಜು ಅಂತ ಹೇಳಿದ್ನಲ್ಲ, ನ್ಯೂ ಸ್ಕಿನ್ನು, ನ್ಯೂ
ಸೀನರಿ ಎಲ್ಲ ಸಿಗುತ್ತೆ. ಅದಕ್ಕೆ ನೋಡಿರಿ ನಾನು ಬ್ಲೂ ಮೇಲೆ ಹಾಕಿದ್ದೀನಿ, ಅದೇ ಫಾಸ್ಟಾಗಿ ಹೋಗ್ತಿದೆ ಗೈಸ್. ನೋಡಿರಿ ಒಂದು ಚೆಸ್ಟ್ ಬೇರೆ ಇದೆ, ಬರೀ ಓಪನ್ ಮಾಡೋಣ ಏನು ನಾರ್ಮಲ್. ಆ ಥರ ಲಕ್ಕಿ ಇರ್ಬೇಕು ಗೈಸ್, ಎಪಿಕ್ಕು ಎಲ್ಲ ಸಿಗಬೇಕು, ಲೆಜೆಂಡ್ರಿ ಅಂತ ಅಂದರೆ. ನೋಡಿ ಇದನ್ನು ನಾನು ಬ್ಲೂ ಹಾಕಿದ್ದೀನಿ ನೋಡಿರಿ, 500 ಮಿಲಿಯನ್ ಸ್ಟಾರ್ಸ್ ಮಾಡಿದ್ರೆ ಈ ಸೀನರಿ ಸಿಗುತ್ತೆ. ಆ ಸೀನರಿ ಹೆಂಗಿದೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಅದಾದಮೇಲೆ ಬಾರ್ಬೆರಿಯನ್ ಕಿಂಗ್ದು ಮಾಮೂಲಿ ಸ್ಕೆಲಿಡನ್ ಈ ಮೂಳೆ ಇರೋದು ಒಂದು ಸ್ಕಿನ್ ಸಿಗುತ್ತೆ ನೋಡಿರಿ. ಇಲ್ಲಿ ಬ್ಲೂ ನಾನು ಮಾಡಿರೋದಕ್ಕೆ ಈ ಥರ ಬ್ಲೂ ಇದು ಬರುತ್ತೆ. ರೆಡ್ಡನ್ನು ಅಂದರೆ ಗ್ರೀನ್ ಮಾಡಿದರೆ ಗ್ರೀನ್ ಬರೋದು, ನಾನು ಬ್ಲೂಗೆ ಹಾಕಿದ್ದೀನಿ. ಅದ್ರದ್ದು ಇಲ್ಲೆಲ್ಲೋ ಸ್ಕೆಲಿಡನ್ಸ್ ಎಲ್ಲೋ ಕೊಟ್ಟಿರ್ಬೇಕಿಲ್ಲಿ ನೋಡಿರಿ, ಈ ಬೇಸಲ್ಲಿಲ್ಲ ಅನಿಸುತ್ತೆ, ಇಲ್ಲೆಲ್ಲೋ ಇರಬೇಕು ನೋಡಿ ಸೀನರಿ. ಇಲ್ಲಿ ಬಂದಿದೆ ನೋಡಿ ಗೈಸ್ ಯಾವ ಥರ ಇದೆ ಅಂತ. ನಾನು ಬ್ಲೂಗೆ ಚಾಲೆಂಜ್ ಹಾಕಿದ್ದೀನಿ, ನೀವು ಯಾವುದಕ್ಕೆ ಹಾಕಿದ್ರೋ ಆ ಕಲರಲ್ಲಿ ಬಂದಿರುತ್ತೆ. ಆ ಚಾಲೆಂಜ್ ನನ್ನ ಅನಿಸಿಕೆ ಹೆಂಗೆ ಆ ಎರಡೂ ತಗೋತೀನಿ ನೋಡಿ ಗೈಸ್, ಕಿಂಗ್ದು ಸ್ಕಿನ್ನು ಅದಾದಮೇಲೆ ಇದು ಬರ್ರಿ CW ಅಲ್ಲಿ ಅಟ್ಯಾಕ್ ಮಾಡೋಣ ನಂಬರ್ 1 ಮೇಲೆ. CC ಆರ್ಮಿ ಎಲ್ಲ ನೋಡ್ಕೊಳ್ಳಿ ಗೈಸ್ ಸೇಮ್. ಈ ರೇಜ್ ಟವರ್ ಮೇಲೆ ಸ್ಪೈರ್ ಬಾಲ್ ಹಾಕ್ಬೇಕು ನಾನು. ಮಲ್ಟಿ ಆರ್ಚರ್ ಟವರು, ಮೋನಲಿತ್ತು, ರಿವೆಂಜ್ ಟವರು, ರೇಜ್ ಟವರ್ ಇಷ್ಟು ಸಿಗಬೇಕು. ಗ್ರ್ಯಾಂಡ್ ವಾರ್ಡನ್ನು, ಹೀಲರ್ಸು, ಫರ್ನೇಸ್ ಏನು ಅಂದರೆ ಸಪೋರ್ಟ್ಗೆ ಗೈಸ್. ಇಲ್ಲಿ ಯಾರನ್ನ ಹೀರೋ ಇದ್ದರೆ ಅದಾದ್ಮೇಲೆ ಯಾವುದನ್ನ ಒಂದು ಕಡಿಕೆ ಹೋಗ್ಬಾರ್ದು ಅಂತ ಇದ್ದರೆ ಫರ್ನೇಸ್ ಯೂಸ್ ಮಾಡಬೇಕು ಗೈಸ್. ಆರಾಮಾಗಿ ಈಸಿಯಾಗಿ ಇನ್ವಿ ಫೈರ್ ಬಾಲ್ ಮಸ್ತ್ 3 ಅಟ್ಯಾಕ್ ಅಷ್ಟೇ ಗೈಸ್. ಫೈರ್ ಬಾಲ್ ನೋಡಿರಿ, ಇಲ್ಲಿ ನಾನು ಫ್ರೀಸ್ ಮಾಡ್ದಲ್ಲಿ ಇದ್ದಿದ್ರೆ ಸಿಂಗಲ್ ಇನ್ಫಿರ್ನ ಗುಂಡುಗೆ ತಿಗಾಗೆ ಹೊಡ್ಬಿಟ್ರೆ ಅದು ಸಾಯಿಸೇ ಬಿಟ್ಟಿರೋದು. ಕಿಂಗು, ಕ್ವೀನು, RC ಎಬಿಲಿಟಿ, ಆರ್ಮಿ ಎಲ್ಲ ಇಲ್ಲಿ ಬಿಟ್ಟಿದ್ದೀನಿ. ಒಂದು ಟೋಲ್ಕ ನೋಡಿರಿ ಗೈಸ್, ಇವಾಗ ಆರ್ಮಿ ಖುಷ್ ಆಗಿದ್ದಾವೆ ಕೋರ್ ಒಳಗಡೆಗೆ, ಇನ್ನು ಟೆನ್ಷನ್ ಇಲ್ಲ ಗೈಸ್. ಇಲ್ಲೊಂದು ಸ್ಟಾರ್ಟಿಂಗಲ್ಲಿ ಒಂದು ರೇಜ್ ಹಾಕೋಣ, ರೇಜು ಆದ್ಮೇಲೆ ಆ ರೇಜ್ ಟವರ್ ಆ್ಯಕ್ಟಿವೇಟ್ ಆದ ಇಟ್ಕೆನೇ ಓವರ್ ಗ್ರೋತ್ ಸ್ಪೆಲ್ ಹಾಕಬೇಕು. ಹಾಗೂ ಆ್ಯಕ್ಟಿವೇಟ್ ಆಯಿತು ಓವರ್ ಗ್ರೋತ್, ಪರ್ಫೆಕ್ಟ್ ಅಷ್ಟೇ ಗೈಸ್. 3 ಸ್ಟಾರ್ ಇನ್ನೇನಿದೆ, ಅದು ಓವರ್ ಗ್ರೋತ್ ಓಪನ್ ಆಗೋಷ್ಟರಲ್ಲಿ ಫುಲ್ಲು ಇದನ್ನೆಲ್ಲ ಕ್ಲಿಯರ್ ಮಾಡಿರ್ತಾರೆ. ಓವರ್ ಗ್ರೋತ್ ಓಪನ್ ಆದಮೇಲೆ ಬರೀ 4-5 ಡಿಫ್ರೆನ್ಸ್ ಅದು ಆಗ್ತಾರೆ. ನೋಡಿ ಗೈಸ್ ಎಷ್ಟು CW ಅಲ್ಲಿ ರೇಂಜಿಂಗ್ ಪವರ್ಫುಲ್ ಇದೆ. ಸ್ಟಾರ್ ನಮ್ಮ ಟೀಮವರೆಲ್ಲರೂ 3 ಸ್ಟಾರ್ ಮಾಡಿದ್ರೆ ಇನ್ನೂ ಮಸ್ತು, ಅಂದರೆ ಒಳ್ಳೆ ಟ್ರೋಫೀಸ್ ಬರುತ್ತೆ. ಒಳ್ಳೆ ಟ್ರೋಫೀಸ್ ತಗೊಂಡು ಇದು ಅದು ಅಂತ. ನೋಡಿರಿ ನೆಕ್ಸ್ಟು ವಾರ್ ಹಿಂಗಿದೆ ನೋಡಿರಿ, ಕನ್ನಡ ಕ್ಲಾನು 29 ಸ್ಟಾರ್ ಆಗಿದೆ ನಮ್ಮದು. ಏನು ಈ ಸಲಿನೂ ಲೀಡಲ್ಲಿ ಇದ್ದೀವಿ. ಹೋದ ಮ್ಯಾಚ್ ಒಂದು ಸೋತಾಗ್ಬಿಟ್ಟಿದ್ದೀವಿ ಗೈಸ್, ಅಂದರೆ 7 ಮ್ಯಾಚ್ನೂ ಯಾರ ಮೇಲೂ ಸೋಲ್ಬಾರ್ದು, ನಮ್ಮ ಅಪೋಸಿಟ್ ಅವ್ರ ಮೇಲೆ ಎಲ್ಲರ ಮೇಲೂ ಗೆದ್ದಿದ್ದರೆ ಮಸ್ತಾಗಿ ಬಂದಿರೋದು. ಆರ್ಮಿ ನೋಡ್ರಿ, ಇವಾಗ ಫೈರ್ ಬಾಲ್ ತೋರಿಸ್ಕೊಂಡು ಕೊಟ್ಟೆ, ಬರ್ರಿ ಆರ್ಮಿ ಚೇಂಜ್ ಮಾಡ್ತೀನಿ ಬೇಕಾದ್ರೆ, ಇಲ್ಲಾಂದ್ರೆ ಇದರಲ್ಲಿ ಇನ್ನೊಂದು ಅಟ್ಯಾಕ್ ಕೊಡೋಣ ಬರ್ರಿ. ಎಲೆಕ್ಟ್ರೋಲಿಕ್ 33ಗೆ ಹೇಳಿದ್ನಲ್ಲ 7 ಅಟ್ಯಾಕ್ ಆಗಿದೆ, 11 ಅಟ್ಯಾಕ್ ಗಂಟ ತೋರಿಸ್ಕೊಂಡು ಕೊಡ್ತೀನಿ. 8ನೇ ಅಟ್ಯಾಕ್ ಏನಾಗುತ್ತೆ ನೋಡೋಣ. ಹೆವಿ ಸ್ಟ್ರಾಂಗ್ ಇದೆ ಗೈಸ್ ಎಲೆಕ್ಟ್ರೋಲಿಕ್. ವಾ ಫುಲ್ಲು ಮ್ಯಾಕ್ಸ್ ಬೇಸ್ ಗೈಸ್, ಕಷ್ಟ ಇದೆ ಇದು ನೋಡಿಯೋದು. ಈ ರಿಚ್ ಟವರ್ ಮೇಲೆ ಫೈರ್ ಬಾಲ್ ಹಾಕೋಣ, ಹಿಂದಿಂದ ಒಂದು ರೌಂಡ್ ಕರ್ಕೊಂಡು ಹೋಗೋಣ. ಆದರೆ ಮಧ್ಯದಲ್ಲಿ ನೋಡಿ ಡಿಫೆನ್ಸ್ಗಳು ಇದು ಡೇಂಜರ್ ಸೆಂಟ್ರಲ್ ಇದ್ದಾವೆ. ಸಿಂಗಲ್ ಸ್ಟಾರ್ ಏನೋ ಮಾಡಿದ್ದೀವಿ ಆಮೇಲೆ
ಗ್ರ್ಯಾಂಡ್ ವಾರ್ಡನ್ನು, ಹೀಲರ್ಸು, ಫರ್ನೆಸ್ಸು. ಇನ್ವಿ ಫೈರ್ ಬಾಲ್ ಮಸ್ತು. ಇನ್ನು ಎರಡು ಮಸಾಗೋದು. ಡಿಫೆನ್ಸ್ಗೂ ಕಮ್ಮಿ ಇದ್ದಿತ್ತು. ಲೆಫ್ಟು ಬಾ ಆರ್ಮಿ ಡಿಪ್ಲೊಮಾ ಅಂತ ರೀತಿಗೆ ಗಾರ್ಡಿಯನ್ ಅದಕ್ಕೆ ನಾನು ಅದಕ್ಕೆ ಫುಲ್ ಆರ್ಮಿ ಐಸ್ ಕೊಲಮ್ಮು, ಅದಾದ್ಮೇಲೆ ಟ್ರೂಪ್ ಲಾಂಚರು, ಕಿಂಗು, ಕ್ವೀನು, RC ಎಬಿಲಿಟಿ. ಏನು ಇಲ್ಲಿ ಗಂಟ ಪವರ್ಫುಲ್ಲಾಗಿ ಹೋಗ್ತಾ ಇದೆ ಗೈಸ್. ಏನು ಆ ಥರ ಇಲ್ಲ. ಈ ಗಾಡಿ ಏನಿದಾನಲ್ಲ ಗೈಸ್, ಟೌನಲ್ಲಿ ಹೀಲರ್ಗೆ ನಾವು ಚಾಲೆಂಜ್ 2-3 ಇಟ್ಕೊಡ್ತೀವಿ ಅಂದರೆ ಕಿಂಗ್ ಎಬಿಲಿಟಿ ಹೋಯ್ತು. ಮೋನಲ್ಲಿ ಹೆವಿ ಡ್ಯಾಮೇಜ್ ಇದೆ ಗೈಸ್. ಎಷ್ಟು ಆರ್ಮಿ ಇದೆ ನೋಡಿ. ಮುಂದೆ ಕಡೆ ಪುಷ್ ಆಗೋದಿಲ್ಲ ನೋಡ್ರಿ. ಹೀಲರ್ಸ್ಗಳೆಲ್ಲ ಗೈಸ್ ಇಲ್ಲಿ ಯಾರು ಹೀಲರ್ಸ್ ಅಲ್ಲಿ ಬಂದು ಅಷ್ಟು ಟ್ರೂಪ್ಸ್ಗೆ ಯೂಸ್ ಮಾಡಲಾರ್ದ ಇಲ್ಲ. ಒಬ್ಬ ಗ್ಯಾರಂಟಿ ಮಾಡ್ಕೊಂಡಿರ್ತಾರೆ ಇಲ್ಲ. ಶೆಟ್ ನೋಡಿರಿ ಗೈಸ್, ನಾನು ಹೇಳಿದೆ ಗಾರ್ಡಿಯನ್ನು 2 ಇಟ್ಟಲ್ಲೇ ಹೀಲರ್ಸ್ನೆಲ್ಲ ಸಾಯಿಸಾಗ್ಬಿಡ್ತಾನೆ. ನನಗೆ ಹೀಲರ್ಸ್ ಹಿಂದಲೇ ಇರೋದಕ್ಕೆ ಅಟ್ಯಾಕ್ ಫೇಲ್ ಆಯಿತು. ಎಷ್ಟು ಪರ್ಸೆಂಟು? 80%. ಹೋಲಿ ಬನ್ನಿ ಗೈಸ್, ಏನು ಮಾಡೋಕ್ಕಾಗಲ್ಲ. ಅಟ್ಯಾಕು ಹೀಲರ್ಸ್ ದೋಖ ಕೊಟ್ಟ ನೋಡಿ ಗೈಸ್. ಒಂದು ಮಿಸ್ಟೇಕ್ ಆದ್ರೂ ಅಟ್ಯಾಕ್ ಫೇಲ್. ಫುಲ್ಲು ಪರ್ಫೆಕ್ಟಾಗಿ ಆಗಬೇಕು. ಬೇರೆ ಆರ್ಮಿ ಡ್ರ್ಯಾಗನ್ ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟ್ ಮಾಡಾದ್ಮೇಲೆ ತೋರಿಸ್ಕೊಂಡು ಕೊಡ್ತೀನಿ ಗೈಸ್. ಡ್ರ್ಯಾಗನ್ ರೈಡರು ಇಲ್ಲಿದ್ದಾನೆ. ಇವಾಗ ಇನ್ನೇ ಆರ್ಮಿ ತೋರಿಸ್ಕೊಂಡು ಕೊಡಲಿ ಬರ್ರಿ. ಸೂಪರ್ ಡ್ರ್ಯಾಗನ್ನ ಎಲೆಕ್ಟ್ರೋ ಡ್ರ್ಯಾಗನ್ ಅಟ್ಯಾಕ್ ಹೊಡೆಯೋಣ. ಡ್ರ್ಯಾಗನ್ ಡ್ಯೂಕ್ ತಗೊಳ್ಳೋಣ. ಮಾಮೂಲಿ ನ್ಯೂ ಸ್ಟ್ರಾಟಜಿ ಹೇಳ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ನಲ್ಲ ನೋಡಿರಿ. ಮಾಮೂಲಿ ಫೈರ್ ಬಾಲ್ ಸ್ಟ್ರಾಟಜಿ ಹೆಂಗಿದ್ರು ನೋಡಿದ್ದೀರಾ. ಇವಾಗ ನೋಡ್ರಿ, ಇದೇನೋ ಜಾಪು ಡ್ರ್ಯಾಗನ್ ಡ್ಯೂಕ್ನ ಈ ಮೂಲೆಯಿಂದ ಆ ಮೂಲೆ ಕಳಿಸ್ಬಿಟ್ಟು ಒಂದಿಷ್ಟು ಸೆಂಟ್ರಲ್ಲಿ ಇರೋದು ವ್ಯಾಲ್ಯೂನ ಎತ್ಕೊಂಡು ಆಮೇಲೆ ಒಂದು ಕಡೆಯಿಂದ ಪುಷ್ ಮಾಡೋದು ಡ್ರ್ಯಾಗನಿಂದ. ಅದಕ್ಕೆ ಡ್ರ್ಯಾಗನ್ ರೈಡರು, ಅದಾದ್ಮೇಲೆ ಡ್ರ್ಯಾಗನ್ನು ಮ್ಯಾಕ್ಸ್ ಆಗಬೇಕು ಗೈಸ್. ಅದ್ರದ್ದೊಂದು ಫೇವ್ರೆಟ್ ಆರ್ಮಿ ಇದೆ, ಅದನ್ನು ಯೂಸ್ ಮಾಡ್ಬೇಕು ನಾನು. ಮ್ಯಾಕ್ಸ್ ಮಾಡೋಗಂಟ ಯೂಸ್ ಮಾಡಲ್ಲ, ಮ್ಯಾಕ್ಸ್ ಮಾಡಾದ್ಮೇಲೆ ಯೂಸ್ ಮಾಡ್ತೀನಿ. ಏನು 1 ದಿನ 2 ದಿನ ಗೈಸ್, 15-20 ದಿನ ಬೇಕು. ಅದರಲ್ಲೂ ದುಡ್ಡು ಕಲೆಕ್ಟ್ ಮಾಡಿ ಅದನ್ನೆಲ್ಲ ಕೊಟ್ಟು ಟೈಮ್ ಬೇರೆ ಕಾಯಬೇಕು. ಇದರಲ್ಲಿ ಮಿನಿಯನ್ ಪ್ರಿನ್ಸ್ನ ಹಾಕಬೇಕಾಗಿತ್ತು. ಈ ಅಟ್ಯಾಕ್ಗೆ ಮಿನಿಯನ್ ಪ್ರಿನ್ಸ್ ಅಪ್ಡೇಟ್ ಆಯ್ತಿದ್ದಾನೆ. ಇನ್ನೂ 2 ಡೇಸ್ ಬೇಗ ಅಪ್ಡೇಟ್ ಆಗು. ಇನ್ನೂ 2 ಡೇಸ್ ಇದೆ. ಅದಕ್ಕೋಸ್ಕರ ಕಿಂಗ್ನೇ ತಗೊಳ್ಳೋಣ ಬರ್ರಿ. CC ಒಳಗಡೆ ಏನು ತಗೊಳ್ಳೋಣ? ಡ್ರ್ಯಾಗನ್ಗೆ ಎಲೆಕ್ಟ್ರೋ ಡ್ರ್ಯಾಗನು ಅಂತಂದರೆ ಸೂಪರ್ ಡ್ರ್ಯಾಗನ್ ತಗೊಳ್ಳೋಣ. ನ್ಯೂ ಸಿಜ್ ಮಿಷಿನ್ ಬಂದಿದೆಯಲ್ಲ ಗೈಸ್, ಅದನ್ನು ಯೂಸ್ ಮಾಡ್ತೀನಿ. ಅದಾದ್ಮೇಲೆ ಸೂಪರ್ ಡ್ರ್ಯಾಗನ್ ತಗೋತೀನಿ ಒಂದು. ಸೂಪರ್ ಡ್ರ್ಯಾಗನ್ ಬಿಟ್ಟರೆ ಬೇರೆದು ಸೂಪರ್ ಮಿನಿಯನ್ನು ಬೇಡ ಗೈಸ್. ಸೂಪರ್ ಡ್ರ್ಯಾಗನ್ನೇ ತಗೋತೀನಿ. ಬಿಟ್ಟರೆ ಬಲೂನು ಇದು. ಸ್ಪೆಲ್ ಏನು ತಗೊಳ್ಳೋಣ? ಒಂದು ರೇಜ್ ಸ್ಪೆಲ್ಲು, ಒಂದು ರಿವೈವ್ ಸ್ಪೆಲ್ಲು ಸಾಕು. ಪಾಯ್ಸನ್ ಸ್ಪೆಲ್ ತಗೋಬೇಕಿತ್ತು. ಬರ್ರಿ ನೋಡೋಣ ಏನಾಗುತ್ತೆ ಈ ಅಟ್ಯಾಕು ಅಂತ. ಇದರಲ್ಲಿ ಅರ್ಥಕ್ವಿಕ್ ಸ್ಪೆಲ್ಲು, ಅರ್ಥಕ್ವಿಕ್ಕು ಎಷ್ಟು ಬೇಕು? ಒಂದು 3 ತಗೊಳ್ಳೋದ? ಬರ್ರಿ ಕಿಂಗ್ನ ಹಾಕೊಳ್ಳೋಣ.
ಎಕ್ವಿಪ್ಮೆಂಟ್ ನೋಡಿ ಎಲ್ಲ ಯಾವ್ಯಾವಿದೆ ಅಂತ ಅಂದ್ಬಿಟ್ಟು ಬೇರೆ ಎಕ್ವಿಪ್ಮೆಂಟ್ ಯಾವುದು ಯೂಸ್ ಮಾಡೋದಕ್ಕೆ ಹಿಂಗೆ ಬೇರೆ ಎಲ್ಲ ಯಾವುದು ಆ ಥರ ಏನಿಲ್ಲ ಗೈಸ್. ಬರ್ರಿ ಅದೇ ಇರಲಿ ಸೇಮ್ ಅರ್ಕ್ವಿಕ್ ಬೂಸ್ಟು ಬೂಟು ಫೈರ್ ಅಂದರೆ ಸ್ಪೈಕಿ ಬಾಲ್. ಇದರಲ್ಲಿ ನೋಡ್ರಿ 3 ಅರ್ಕ್ವಿಕ್ ಸ್ಪೆಲ್ಲು. ಲೈಕ್ ಏನು ಇನ್ನೊಂದೇನೋ ತಗೊಂಡಿಲ್ಲ, ಏನು ಸ್ಪೆಲ್ಲ ಸಿ ಲಾರ್ಚರ್. ಬನ್ನಿ ಗೈಸ್. ಓಹೋ ಯಾವ ಥರ ಬೇಸಿದು ಡಬಲ್ ಪಾಯ್ಸನ್ ಟವರ್ ಬೇಸ್. ಡಬಲ್ ಪಾಯ್ಸನ್ ಟವರ್ ಎಲ್ಲಿದನ್ನು ಫೈರ್ ಬಾಲ್ ಹಾಕೋದು? ಸಾರಿ ಫೈರ್ ಬಾಲ್ ಅಲ್ಲ, ವ್ಯಾಲ್ಯೂ ಎತ್ತದು ನೋಡಿರಿ. ಅದೇ ಗ್ಯಾಪ್ನ ಬರುತ್ತೆ ಇಲ್ಲಿ. ಅರ್ತ್ಕ್ವಿಕ್ಕು ಆ ಕಡೆಯಿಂದ ಡಿ ಡಿ ಎಬಿಲಿಟಿ, ಅದಾದ್ಮೇಲೆ ಈ ಕಡೆಯಿಂದ ಕ್ವೀನು ಎಬಿಲಿಟಿ. ಎರಡು ಅಷ್ಟೇ ಗೈಸ್, ಒಂದೇ 1% ಬದಿಕೊಂಬಿಟ್ಟಿದ್ದಾವೆ. ಮೋನಲ್ಲಿತ್ತು ರಿವೆಂಜ್ ಟವರ್ 2 ಸಿಗಬೇಕಿತ್ತು ನೋಡ್ರಿ, ಅದು 2 ಸಿಗಲಿಲ್ಲ. ವ್ಯಾಲ್ಯೂನೇ ಸಿಗಲಿಲ್ಲ ಫೈರ್ ಬಾಲ್ ಥರ. ಆದರೂ ಏನಾಗುತ್ತೆ ನೋಡೋಣ. ಬರೀ ಫುಲ್ಲು ಡ್ರ್ಯಾಗನ್ನು ಈ ಸೈಡಿಂದ ಕಿಂಗು ಗುಡ್ಡೇಕು ಗ್ರ್ಯಾಂಡ್ ವಾರ್ಡನ್ ಎಬಿಲಿಟಿ. ಅಂದರೆ ನಾನು ಯೂಸ್ ಮಾಡ್ತಿರೋದು ಇಂಟರ್ನಲ್ ಟೋಮು ರೇಜಿಯಮ್. ಪರ್ಫೆಕ್ಟಾಗಿ ಇಲ್ಲಿ ಗಂಟ ಚೆನ್ನಾಗಿ ಹೋಯ್ತೈತೆ ಗೈಸ್. ಟ್ರಿಬಸ್ಟ್ ಐಸ್ ಗೋಲ್ ಇಲ್ಲಿ ನೋಡಿ ಗೈಸ್. ಟೋಲ್ಡ್ಗೆ ಹಾಕಿದ್ರು ಈ ರಿವೆಂಜ್ ಟವರು ಇದೇ ಆಗಲಿಲ್ಲ, ಎಲ್ಲ ಮೋನಲ್ಲಿತ್ತೆ ಹೊಡೆದ್ಬಿಟ್ಟು. ಇನ್ನೊಂದು ಟೋಲ್ಡ್ಕ ಆಗ್ತೆ, ಇಲ್ಲೊಂದು ಟೋಟ್ಕ. ಮೋನಲಿತ್ತು ಎಷ್ಟು ಆರ್ಮಿನ್ ಸಾಯಿಸ್ಬಿಡ್ತು ನೋಡಿ ಗೈಸ್ ಇಲ್ಲಿರೋ ಮೋನಲಿತ್ತು. ನೋಡ್ರಿ ಎಷ್ಟು ಪವರ್ಫುಲ್ಲಾಗಿ ಹೋಯ್ತು ಇದು ಅಟ್ಯಾಕು. ನೋಡ್ರಿ ಫೇಲ್ ಆಗೋ ಥರ ಬಂದ್ಬಿಡ್ತದು, ಲೋ ಪರ್ಸೆಂಟೇಜು. ಅಷ್ಟೇ ಗೈಸ್, ಫೇಲ್. ಆರ್ಮಿ ಏನೋ ಸ್ಟ್ರಾಂಗ್ ಇದೆ ಗೈಸ್. ಇದು ಅದೇ ನೋಡ್ಕೊಂಡು ಡಿಪ್ಲಾಯ್ ಮಾಡಿದ್ರೆ ಆರ್ಮಿ ಹೆವಿ ಸ್ಟ್ರಾಂಗ್ ಆಗಿದೆ. ಬನ್ನಿ ಇದು ಹಿಂಗಾದ್ರೆ ಇನ್ನೊಂದು ಅಟ್ಯಾಕ್ ಹೊಡೆಯೋಣ, ಬೇರೆ ಸ್ಟ್ರಾಟಜಿ ನೋಡೋಣ. ಇಲ್ಲಾಂದ್ರೆ ಇದರಲ್ಲೇ ಇನ್ನೊಂದು ಅಟ್ಯಾಕ್ ಹೊಡೆಯೋಣ. ಬರ್ರಿ ಡ್ರ್ಯಾಗನ್ನಲ್ಲಿ ಸಿ ಫುಲ್ಲು 10ನೇ ಅಟ್ಯಾಕು. ಬರ್ರಿ ಇವಾಗ ಯಾವ ಥರ ಬೇಸ್ ಸಿಗುತ್ತೆ ನೋಡೋಣ. ಡಬಲ್ ರೇಂಜ್ ಟವರ್ ಬೇಸ್, ಇದು ಮ್ಯಾಕ್ಸ್ ಬೇಸೇ ಗೈಸ್. ಈ ಸೆಂಟ್ರಲ್ ನಾನು ಈ ವ್ಯಾಲ್ಯೂ ಎಲ್ಲ ಬೇಕು ಸೆಂಟ್ರಲ್ಲಿ. ಎಬಿಲಿಟಿ ಅರ್ತ್ಕ್ವಿಕ್ಕು ಪರ್ಫೆಕ್ಟ್ ನೋಡ್ರಿ. ನನಗೆ ಕೋರ್ ಬೇಕು ಸೆಂಟ್ರದು ಅಂತ ಹೇಳಿದೆ, ಫುಲ್ಲು ಎಲ್ಲ ಸಿಕ್ಬಿಡ್ತು ಗೈಸ್. ಇದು 12 ಸೆಕೆಂಡ್ಗೆ ನೋಡ್ರಿ ಅದ್ರ ವ್ಯಾಲ್ಯೂ ಸಿಕ್ತು ಅಂದರೆ 3 ಸ್ಟಾರ್ ಗೈಸ್. ನೋಡೋಣ ಯಾವ ಥರ ಆಗುತ್ತೆ ಅಂತ. ಅದಕ್ಕೆ ಆ ಕಡೆ ಹೋಗ್ಬಾರ್ದು ಅಂತ ಫಸ್ಟೇ ಆರ್ಮೆಲ್ಲ ಎಬಿಲಿಟಿ. ರೇಂಜ್ ಇಲ್ಲ ರಿವೆಂಜ್ ಟವರ್ ಫಸ್ಟ್ ಸಿಗಲಿ. ಬೇಸ್ಕಲ್ಲಿ ವೇಸ್ಟ್ ಆದರೂ ಪರವಾಗಿಲ್ಲ, ಕೊನೆಗೆ ಸಿಗಲೇ ಇಲ್ಲ. ಒಂದು ಗೋಲ್ಡ್ ಕಾಲ್ ಯೂಸ್ ಮಾಡಿದೆ. ರಿವೆಂಜ್ ಟವರ್ ಒಂದೇ ಒಂದು ಇರ್ತದೋಸ್ಕರ ಗ್ರ್ಯಾಂಡ್ ವಾರ್ಡನ್ ಎಬಿಲಿಟಿ. ಡ್ರ್ಯಾಗನ್ ಡ್ಯೂಕ್ನ ರಿವೈವ್ ಮಾಡಿದೆ ನೋಡಿರಿ. ರಿವೈವ್ ಸ್ಪೆಲ್ಲಿತ್ತಲ್ಲ, ಇಲ್ಲೊಂದು ಟೋಡ್ಕ, ಇನ್ನೂ ಒಂದು ಟೋಡ್ಕ ಇದೆ ಗೈಸ್. ಇಲ್ಲ ಹಾಕೋದಲ್ಲ ನಾವು ಏನು ಇಲ್ಲಿ ಮಾಮೂಲಿ ಏರ್ ಸ್ಪೀಪರ್ ಇದೆಯಲ್ಲ, ಏರ್ ಆರ್ನ ಕುಡಿತದಲ್ಲ, ಅಲ್ಲಿ ಹಾಕೊಂಡ್ಬರ್ಲಿ ಅಷ್ಟೇ ಆಯಿತು. ಏನು ಪವರ್ಫುಲ್ಲಾಗಿ ಏನು ಹೋಗಲಿಲ್ಲ ನೋಡ್ರಿ. 3 ಸ್ಟಾರ್. ಈ ಕಡೆ ಹೋಗ್ಬಾರ್ದು ಅಂದ್ಕೊಂಡ್ರು ಹಂಗೂ ಹೋಗ್ಬಿಟ್ಟು ಆರ್ಮಿಗೆ
ಸಿಂಗಲ್ ಇನ್ಫರ್ಮ್ ಆಗಿದ್ರೆ ಇದು ಸಿಂಗಲ್ ಸ್ಟಾರ್ ಇನ್ನೇನು, ಆದರೆ ಮಲ್ಟಿ ಅಲ್ವಾ, ಅದು ಎಷ್ಟು ಅಂತ ಇದು ಮಾಡಿದ್ರೆ ಡ್ರ್ಯಾಗನ್ ಡ್ಯೂಕ್ ಡೇಟ್ 3 ಸ್ಟಾರ್. ಬರೀ ಗೈಸ್ ಇವಾಗ ಬೇರೆ ಅಟ್ಯಾಕ್, ಬೇರೆ ಯಾವುದು ಯಾವ ಅಟ್ಯಾಕ್ ನೋಡಿದಿರ, ಡ್ರ್ಯಾಗನ್ ಅಪ್ಡೇಟ್ ಮಾಡ್ಬೇಕು ಗೈಸ್. ಅಲ್ಲಿ ಗಂಟ ತೋರಿಸಲ್ಲ. ಡ್ರ್ಯಾಗನ್ ರೈಡರ್ ನೋಡಿರಿ, ಇದನ್ನು ಅಪ್ಡೇಟ್ ಮಾಡಬೇಕು. ಇದರಲ್ಲೂ ನಾನು ಒಳ್ಳೊಳ್ಳೆ ಸ್ಟ್ರಾಟಜೀಸ್ ಇದೆ, 2-3 ಥರ ತೋರಿಸ್ಕೊಂಡು ಕೊಡ್ತೀನಿ. ಇವಾಗ ಮಾಮೂಲಿ ನನ್ನ ಸ್ಟ್ರಾಟಜೀಸ್ ಏನಿದ್ದಾವೆ ಅದನ್ನು ತೋರಿಸ್ಕೊಂಡು ಕೊಡೋಣ ಅಂತ. ನೆಕ್ಸ್ಟ್ ಆರ್ಮಿ ಯಾವ್ದು ತಗೊಳ್ಳೋಣ, ಇದೇ ಅಲ್ಲ. ಈಗ ಲೂಟ್ ಬೇಕು ಗೈಸ್. ಇವಾಗ 2 ಇದಾವಲ್ಲ, ಡ್ರ್ಯಾಗನ್ ಡ್ಯೂಕ್ನ ನಾನು ಅಪ್ಡೇಟ್ ಕೊಟ್ಬಿಡ್ತೀನಿ. ಡ್ರ್ಯಾಗನ್ ಡ್ಯೂಕು ನೆಕ್ಸ್ಟ್ ಫುಲ್ ಮ್ಯಾಕ್ಸ್ ಆಗಬೇಕಿತ್ತು ಬೇಗ, ಅದಕ್ಕೋಸ್ಕರ ನೋಡಿರಿ ಅಪ್ಡೇಟ್. ಅದಾದ್ಮೇಲೆ ಇನ್ಯಾವು ಕೊಡೋಕ್ಕಾಗಲ್ಲ. ನೆತ್ರಿ ರಾಯಲ್ ಚಾಂಪಿಯನ್. ಅದಾದ್ಮೇಲೆ ಇದನ್ನ ಅಷ್ಟೇ ಗಾಯಿಸಿದೆ. ಆರ್ಮಿ ಎಲ್ಲ ಡ್ರ್ಯಾಗನ್ ಡ್ಯೂಕು ಮಿನಿಯನ್ ಪ್ರಿನ್ಸ್ ಇಲ್ಲ ಅಂದರೆ ಒಂಥರ ಕಷ್ಟ, ಅವ ಅಟ್ಯಾಕ್ಗಳೆಲ್ಲ ಹೊಡೆಯೋದು. ಮಾಮೂಲಿ ನೋಡ್ರಿ ರೂಟ್ ರೈಡರ್ ತೋರಿಸ್ಕೊಂಡು ಕೊಡ್ತೀನಿ ಬರ್ರಿ. ಅಂದರೆ ರಾಯಲ್ ಚಾಂಪಿಯನ್ ಚಾರ್ಜು ರೂಟ್ ರೈಡರ್. ಈಗ ರೂಟು ವಾಲ್ಕೇರೀಸ್ ಅಂತ 6-7 ತಗೊಳ್ಳೋಣ. ಅದ್ರ ಜೊತೆ ಇನ್ನೇನು ತಗೊಳ್ಳೋದು, ಥ್ರೋವರ್ಸ್ ತಗೊಂಬೋಣ ಗೈಸ್. ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬರ್ರಿ. 6-7 ತಗೊಳ್ಳೋಣ, ಮಿಕ್ಕಿತ್ತಲ್ಲ ಥ್ರೋವರ್ಸ್. ಅದು 7 ಬಂತ. ಸಿಸಿಲಿ ರಿವೆಂಜು ಅಲ್ಲ, ರಿವೈಸ್ ಸ್ಪೆಲ್ಲು, ಪಾಯ್ಸನ್ ಸ್ಪೆಲ್ಲು. ಆಮೇಲೆ ನೋಡ್ರಿ ಇದು ನಂದು ಹಳೇ ಆರ್ಮಿ ಗೈಸ್. ಬರ್ರಿ ನೋಡೋಣ ಅಪ್ಡೇಟ್ ಬಂದಾದ್ಮೇಕು ಸ್ಟ್ರಾಂಗ್ ಆಗಿದೆಯಾ ಇದು ಅಂತ ನೋಡ್ರಿ. ಫ್ರೀ ಸ್ಪೆಲ್ಲು ಮುಂಚೆ 5.5 ಸೆಕೆಂಡ್ಸ್ ಇತ್ತು. ಇವಾಗ ಅಪ್ಡೇಟ್ ಬಂದಾದ್ಮೇಲೆ ಒಂದು ಲೆವೆಲ್ ಅಪ್ ಆದ್ಮೇಲೆ 6 ಸೆಕೆಂಡ್ ಫ್ರೀಸ್ ಮಾಡುತ್ತೆ. ಎಕ್ವಿಪ್ಮೆಂಟು ಇದರಲ್ಲಿ ಯಾವ್ದು ಹಾಕೋಣ, ಮಾಮೂಲಿ ಅವಾಗ ಏನೇನು ಯೂಸ್ ಮಾಡ್ತಿದ್ನೋ ಅದೇ. ನೀಲರ್ ಪಪ್ಪೆಟ್ಟು ಜಾಯಿಂಟ್ ಇರಲಿ ಬರ್ರಿ. ಯಾವ ಥರ ಬೇಸಿದು, ಮಸ್ತ್ ಬೇಸು. ರಾಯಲ್ ಚಾಂಪಿಯನಿಂದ ಯಾವ ಕಡೆ ವ್ಯಾಲ್ಯೂ ಎತ್ತದು, ಕೋರ್ ಒಳಗಡೆ ಕಳಿಸ್ಬಿಡ್ಲ ಗೈಸ್, ಇಲ್ಲಾಂದರೆ ಎಡವರಿ ಆ ಸೈಡಿಂದ ಅಟ್ಯಾಕ್ ಹೊಡೆಯೋಣ. ಇನ್ವಿ ಆಚೆ ಬಂದ್ಬಿಡ್ತು, ಬೇಡ ಇರ್ರಿ. ಇನ್ವಿ ಅದೇ ಇನ್ವಿ ಆಗುತ್ತೆ, ಅಂದರೆ ಪೆಟ್ಸ್ ಇರೋದಕ್ಕೆ 4 ಸೆಕೆಂಡ್ಸ್ ಅದು ಇನ್ವಿ. ರಾಯಲ್ ಚಾಂಪಿಯನ್ ಚಾರ್ಜಲ್ಲಿ ಮಾತ್ರ ಪರ್ಫೆಕ್ಟಾಗಿ ನೋಡ್ಕೊಂಡು ಯೂಸ್ ಮಾಡ್ಬೇಕು ಗೈಸ್. ಇನ್ವಿ ಈ ಕಡೆ ಬಂದ್ಬಿಡು, ಇನ್ವಿ ಸಾಕು ಗೈಸ್. ಇಷ್ಟು ವ್ಯಾಲ್ಯೂ ಸಿಕ್ತು ಅಂತ ಅಂದರೆ ಇನ್ವಿ
ಮಸ್ತು. ಎಷ್ಟು ಪರ್ಸೆಂಟು, ಒಂದು 14% ವ್ಯಾಲ್ಯೂ ಸಿಕ್ತು. 15% ಎತ್ಬಿಡೋಣ, ರೀಕಾಲ್ ಮಾಡ್ಕೊಂಬಿಡೋಣ ಬರ್ರಿ. ರೀಕಾಲ್ ಎಬಿಲಿಟಿ ಯೂಸ್ ಆಗೋಯ್ತು. ಈ ಮೂಲೆಯಲ್ಲಿ ಕ್ವೀನು, ಸಿಯಿಂದ ಐಸ್ ಕಾಲಮು, ಫರ್ನೆಸ್ಸು, ಹೆಡ್ ಹಂಟರು, ಏನೇನು ಹೊಡ್ಗಿದ್ದಾರೆ ನೋಡಿ ಗೈಸ್. ಏಲರ್ಸು, ಯಾವ್ಯಾವ ಥರ ನೋಡಿ ಡಿಪ್ಲೈ ಮಾಡಿಬಿಟ್ಟೆ ಆರ್ಮಿನ. ಅಂದರೆ ಥ್ರೋವರ್ಸ್ನ ಈ ಮೂಲೆಯಲ್ಲಿ ಬಿಡಬಾರ್ದಿತ್ತು ಗೈಸ್, ಅಲ್ಲೇ ಬಿಡಬೇಕಿತ್ತು. ಎಬಿಲಿಟಿ ಎಬಿಲಿಟಿಲೇನೋ ಆರ್ಮಿಗಳೆಲ್ಲ ಇದ್ದಾವೆ. ಏನು ಪುಷ್ ಆಯ್ತಿದ್ದಾವೆ. ರಿವೆಂಜ್ ಟವರ್ ನೋಡಿ ಗೈಸ್, ಮುಂಚೆ ಮೌನಲ್ಲಿತ್ತಿತ್ತು ಈ ಥರ ಡಿಸ್ಟರ್ಬ್ ಮಾಡೋಕ್ಕೆ. ಇವಾಗ ರಿವೆಂಜ್ ಟವರ್, ಕ್ವೀನ್ನ ಸಾಕಿ ಹೋಗ್ತದೆ ನೋಡ್ರಿ. ಅದು ಎಷ್ಟು ನೋಡು, ಒಂದು ಬ್ರೀಸ್ ಸ್ಪೆಲ್ ಬೇರೆ ಯೂಸ್ ಮಾಡಿದೆ. ಡೆತ್ ರಿವೈವ್ ಮಾಡೋಣ ಕ್ವೀನ್ನ. ಬರೀ ರಾಯಲ್ ಚಾಂಪಿಯನ್ನ ರಿವೈವ್ ಮಾಡೋಣ. ಅಪ್ಡೇಟ್ ಬಂದಾದ್ಮೇಲೆ ಏನು ಆ ಥರ ಏನು ಸ್ಟ್ರಾಂಗ್ ಇಲ್ಲ ಗೈಸ್ ಇದು ಆರ್ಮಿ. ರೂಟ್ ರೈಡರ್ಸೂ ನ್ಯೂ ಲೆವೆಲ್ ಬಂದಿದೆ ನೋಡಿರಿ. ಟೈಮಿಂಗ್ಸೇ ಇಲ್ಲ. ಸ್ಟಾಪ್ ಟೈಮಿಂಗ್ಸ್ ಇದ್ದಿದ್ರೆ 5% ಆದರೂ ಆಗಿರೋದು. 4 3 2 3 ಸ್ಟಾರು ಆಗಿರೋದೇನೋ. ರಿವೆಂಜ್ ಟವರ್ ಇದೆ, 3 ಸ್ಟಾರಲ್ಲಿ ಆಗ್ತಿರಲಿಲ್ಲ, 5% ಬಂದಿರೋದು. ಈ ಥರ ಅಟ್ಯಾಕ್ ಮಾಡಿದ್ರೆ ಸಕ್ಕತ್ತಾಗಿ ಹೋಗ್ಬೋದು ಲೆಜೆಂಡ್ ಲೀಗ್ಗೆ ಗೈಸ್. ಅದು ಬಿಟ್ಟರೆ ರೂಟ್ ರೈಡರ್ಸ್ ಇದನ್ನು ಅಪ್ಡೇಟ್ ಮಾಡಾದ್ಮೇಲೆ ಮಾಡ್ತೀನಿ. ಡಿಫೆನ್ಸ್ಗಳು ಇನ್ಯಾವ ಮ್ಯಾಕ್ಸ್ ಕೊಡೋದು. ಇನ್ನೊಬ್ಬ ಇದ್ದಾನೆ, ಟೆಸ್ಲಾ ಕೊಟ್ಬಿಡೋಣ ಬರೀ ಗೈಸ್. ಎಷ್ಟು ಅದಕ್ಕೆ ಟೆಸ್ಲಾಗೆ 2,50,00,000 ಇದೆಲ್ಲರೂ ಸಿಗುತ್ತೆ ನೋಡ್ರಿ ಕಾಯಿನ್. ಇದೊಂದು ಚೆಸ್ಟಿದೆ, ಓಪನ್ ಮಾಡೋಣ ಬರೀ. ಇದೇನಾಗುತ್ತೆ ನಾರ್ಮಲ್, ಪರವಾಗಿಲ್ಲ. ಇದಾರು ಕೊಟ್ರಲ್ಲ. ಎಕ್ವಿಪ್ಮೆಂಟ್ಗಳ್ನ ಮ್ಯಾಕ್ಸ್ ಮಾಡ್ಕೊಳ್ಳೋದು. ಗೋಲ್ಡ್ ಬೇಕು ಇವಾಗ. ಇಲ್ಲಿದೆ ನೋಡ್ರಿ 60,00,000. ಬರೀ ಟೆಸ್ಲಾ, ಒಂದು ವಾಲ್ ಅಪ್ಡೇಟು, ಇನ್ನೂ 1 ಕೋಟಿ ಐತೆ. ಎಲೆಕ್ಸರಿಂದ ಏನೋ ನಾನು ಕೊಡಬೇಕಾ? ಏನಿಲ್ಲ, ಬರ್ರಿ ಇನ್ನೊಂದು ವಾಲ್ ಅಪ್ಡೇಟ್ ಮಾಡೋಣ. ಏನು ವಾಲ್ಗಳನ್ನೆಲ್ಲ ಮ್ಯಾಕ್ಸ್ ಮಾಡಬೇಕು. ಟೆಸ್ಲಾ 1 2 3 ಬೂಮ್. ಟೆಸ್ಲಾ ಫಾರ್ಮ್ ನೋಡಿ ಎಲ್ಲ ಮ್ಯಾಕ್ಸ್ ಆಗೋದು ಗೈಸ್. ಇನ್ನು ಡಿಫೆನ್ಸ್ಗಳನ್ನು ಮ್ಯಾಕ್ಸ್ ಆಗಬೇಕಾಗಿರೋಂಥ ಇರೋದು ಇದೆ, ಅಂದರೆ ಎಕ್ಸ್ಪೋ ಸ್ಕಿಟರ್ ಶಾಟು ಮ್ಯಾಕ್ಸ್ ಮಾಡಿದ್ದೀನಿ. ಏನು ಇವು 3 ಎಕ್ಸ್ಪೋಗಳು ಮ್ಯಾಕ್ಸ್ ಆಗ್ಬಿಟ್ಟು ಅಂತಂದರೆ 1 2 3 ಫುಲ್ಲು ಡಿಫೆನ್ಸ್ಗಳೆಲ್ಲ ಮ್ಯಾಕ್ಸು. ಆ ಮ್ಯಾಕ್ಸ್ ಸೂಪರ್ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೂಪರ್ ಚಾರ್ಜಿನ ಇನ್ನು ಏನು ಅಪ್ಡೇಟು, ಫೈರ್ ಕ್ಯಾಂಪ್ಗಳು ಮಾಡಬೇಕು. ಒಂದು ಕೊಟ್ಟಿದ್ದೀನಿ, ಇನ್ನೊಂದು ಅಂತ. ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.